ನಾವು ನಮ್ಮ ದೇಹ ಮನಸ್ಸು ಆತ್ಮಗಳ ಶುದ್ಧಿಗಾಗಿ ನಾವು ಏನನ್ನು ಮಾಡಬೇಕು ಅನ್ನೋದನ್ನ ಹಂತ ಹಂತವಾಗಿ ಆ ಶರಣರು ಆ ಮಹಾತ್ಮರು ಶಿವಯೋಗಿಗಳು ಹೇಳಿದ್ದನ್ನ ನೋಡ್ತಾ ಇದ್ದೀವಿ. ಇಲ್ಲಿ ಮತ್ತೆ ಸರ್ವಜ್ಞ ಮೂರ್ತಿಗಳು ಆ ಸರ್ವಜ್ಞ ಮೂರ್ತಿಗಳು ಏನ್ ಹೇಳ್ತಾರೆ ನೋಡ್ರಿ, ರಾಗಿಯನ್ನು ಉಂಬುವನು ನಿರೋಗಿ ಎಂದೆನಿಸುವನು. ರಾಗಿ ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿಹುದು ಸರ್ವಜ್ಞ. ಎಷ್ಟು ಅದ್ಭುತ ನೋಡ್ರಿ, ಎಷ್ಟು ಅರ್ಥಗರ್ಭಿತ ಇದೆ. ರಾಗಿಯನ್ನು ಉಂಬುವನು ನಿರೋಗಿ ಎಂದೆನಿಸುವನು. ರಾಗಿ ಭೋಗಿಗಳಿಗಲ್ಲ ಬಡವರಿಗಾಗಿ ಬೆಳೆದಿಹುದು ಸರ್ವಜ್ಞ ಅಂತ. ಯಾಕೆಂದ್ರೆ ಆ ರಾಗಿಯಲ್ಲಿ ಅದ್ಭುತವಂತ ಶಕ್ತಿ ಇದೆ. ಎಲ್ಲ ಏನಪ್ಪಾ ಅಂತಂದ್ರೆ ಕ್ಯಾಲ್ಸಿಯಂ ಅದಾವ, ಮಿನರಲ್ಸ್ ಅದಾವ. ಇತ್ತೀಚೆಗೆ ಮತ್ತೆ ಹೆಚ್ಚೆಚ್ಚಿಗೆ ಪ್ರಚಾರ ಆಗ್ತಾ ಇದೆ ರೀ. ಈ ಕಿರುಧಾನ್ಯಗಳ ಬಗ್ಗೆ ಜಾಗೃತಿ ಹೆಚ್ಚಾಗ್ತಾ ಇದೆ ಈಗ. ಯಾಕಂದ್ರೆ ನಾವು ಬರೀ ಗೋಧಿ ಅಕ್ಕಿ ಅಂತ ಬೆಣ್ಣೆತ್ ಬಿಟ್ಟಿದೀವಿ. ಇನ್ನು ಮೈದಾ, ಉಪ್ಪು, ಸಕ್ಕರೆ ಇಂಥ ಬಿಳಿ ವಿಷಗಳನ್ನೇ ತಿಂತಾ ಇದ್ದೀವಿ. ಅದಕ್ಕಾಗಿ ಮತ್ತೆ ಸರ್ವಜ್ಞ ಮೂರ್ತಿಗಳ ಈ ಒಂದು ವಚನ ಇವತ್ತು ಬಹಳ ಪ್ರಸ್ತುತ ಅನಿಸ್ತದೆ. ಅದಕ್ಕಾಗಿ ಈ ರಾಗಿಯನ್ನು ಉಂಬುವನು ಏನಿಸ್ತಾನೆ, ನಿರೋಗಿ ಆಗಿರ್ತಾನೆ. ಮತ್ತೆ ಇದು ರಾಗಿ ಭೋಗಿಗಳಿಗೆಲ್ಲ, ಭೋಗ ಜೀವನ ಮಾಡೋರಿಗೆಲ್ಲ. ಏನೆಲ್ಲ ಹೋಟೆಲ್ಗೆ ಹೋಗೋದು, ಅಲ್ಲಿಗೆ ಹೋಗೋದು, ಹೋಗಿಬಿಟ್ಟು ತಿನ್ನಬಾರ್ದನ್ನೆಲ್ಲ ತಿನ್ನೋದು, ಕುಡಿಬಾರ್ದನ್ನೆಲ್ಲ ಕುಡಿಯೋದು, ಅಂಥವ್ರ ಸಲುವಾಗಿಲ್ಲ. ಅದಲ್ಲ ಇದು ರಾಗಿ. ಯಾರಿಗೆ? ಬಡವರಿಗಾಗಿ, ಶ್ರಮಿಕರಿಗಾಗಿ ಬೆಳೆದಿದ್ದು ಸರ್ವಜ್ಞ ಅಂತ. ಆದ್ರೆ ಈ ಶ್ರಮಿಕರು ಇವತ್ತೇನ್ ಮಾಡ್ತಾ ಇದಾರೆ, ದುಡ್ದನ್ನೆಲ್ಲ ಎಲ್ಲಿ ಹಾಕ್ತಾ ಇದಾರೆ, ಸಾರಾಯಿ ಅಂಗಡಿ ಹಾಕ್ತಾ ಇದಾರೆ, ಚೈನಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಬಂಧುಗಳೇ, ನಾವು ಶಕ್ತಿಗಾಗಿ ಯಾವುದೇ ವಿಟಮಿನ್ ಮಾತ್ರೆಗಳನ್ನ ತಗೊಳ್ಳೋದು ಬೇಡ. ಕ್ಯಾಲ್ಸಿಯಂ ಮಾತ್ರೆ ತಗೊಳ್ರಿ, ಮಿನರಲ್ಸ್ ಮಾತ್ರೆ ತಗೊಳ್ರಿ, ಮತ್ತೆ ಬೇರೆ ಬೇರೆ ಮಲ್ಟಿ ವಿಟಮಿನ್ಗಳು ತಗೊಳ್ರಿ, ಏನು ಬೇಕಾಗಿಲ್ಲ. ಈ ರಾಗಿ ಗಂಜಿ, ರಾಗಿ ಮುದ್ದಿ, ಹೌದಾ, ಇನ್ನು ರಾಗಿಯಿಂದ ಮಾಡಿದಂತಹ ದೋಸೆಗಳನ್ನ ಮಾಡಬಹುದು. ಬೇರೆ ಬೇರೆ ಇವು ಕಿರುಧಾನ್ಯಗಳು, ಅದ್ಭುತವಾದಂತ ಶಕ್ತಿ ಉತ್ತರೊಳಗದಾವ್. ಅನೇಕ ಗಂಭೀರ ಕಾಯಿಲೆಗಳಿಂದ ನಾವು ಇದನ್ನು ಮುಕ್ತಿಯನ್ನು ಪಡಿಬಹುದು. ಅದಕ್ಕಾಗಿ ಬಂಧುಗಳೇ, ರಾಗಿಯನ್ನು ಉಂಬುವನು ನಿರೋಗಿ ಅಂತ ಎನಿಸ್ತಾನೆ, ಅವನಿಗೆ ಯಾವುದೇ ಕಾಯಿಲೆಗಳು ಬರೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಏನ್ ಮಾಡ್ತಾ ಇದೀವಿ, ಪ್ರಜ್ಞಾಪೂರ್ವಕವಾಗಿ ಅಪರಾಧ ಮಾಡ್ತಾ ಇದ್ದೀವಿ. ಆಯುರ್ವೇದದಲ್ಲಿ ಇದನ್ನೇ ಹೇಳ್ತಾರೆ, ಏನು, ಪ್ರಜ್ಞಾಪರಾಧವೇ ರೋಗ. ರೋಗ ಅಂದ್ರೆ ಏನು? ಪ್ರಜ್ಞಾಪೂರ್ವಕವಾಗಿ ನಮ್ಗೆ ಗೊತ್ತಿದೆ, ಚಹಾ ಕುಡಿದ್ರೆ ಹೊಟ್ಟೆ ಉರಿತದೆ, ತಂಬಾಕು ತಿಂದ್ರೆ ಹೊಟ್ಟೆ ಉರಿತದೆ, ಅತಿಯಾಗಿ ಖಾರ ತಿಂದ್ರೆ, ಮಸಾಲೆ ತಿಂದ್ರೆ, ಬೇಕರಿ ಐಟಮ್ ತಿಂದ್ರೆ ಹೊಟ್ಟೆ ಗ್ಯಾಸ್ ಹಿಡಿತದೆ, ಇವೆಲ್ಲರಿಗೂ ಗೊತ್ತಿದ್ದು ನಾವೇನ್ ಮಾಡ್ತೀವಿ, ತಪ್ಪು ಮಾಡ್ತೀವಿ. ಯಾರಾದ್ರೂ ಮುಳ್ಳಿನ ಮೇಲೆ ಕಾಲಿಡ್ತಾರ ಅಥವಾ ಒಡೆದ ಕಾಜಿನ ಮೇಲೆ ಕಾಲಿಡ್ತಾರ? ಯಾಕೆ ಇಡೋದಿಲ್ಲ? ಅದು ಪ್ರಜ್ಞೆ. ಪೆಟ್ರೋಲ್ ಗಾಡಿ ಯಾರ್ಯಾರು ರಾಕೆಲ್ ಹಾಕ್ತಾರನ್ರಿ, ಅದು ಸೀಮೆ ಎಣ್ಣೆ ಹಾಕ್ತಾರ? ಇಲ್ಲ, ಅದು ಪ್ರಜ್ಞೆ. ನೋಡಿ, ಒಂದು 30-40 ಸಾವಿರ ರೂಪಾಯಿದ ಗಾಡಿ ಬೇರೆ ಬೇರೆ ನೀವು ಅದು ಕೆಟ್ಟ ಹೋಗಿಬಿಟ್ರೆ ಅನೇಕ ದೊಡ್ಡ ದೊಡ್ಡ ಶೋರೂಮ್ಗಳದಾವ, ಅಲ್ಲಿ ಮತ್ತೆ ಅವು ಸಿಗ್ತಾವ. ಆದ್ರೆ ಈ ದೇಹ ಅನ್ನುವಂಥ ಮೋಟರ್ ಸೈಕಲ್ದ ಪಾರ್ಟ್ಗಳು ಹೋಗಿಬಿಟ್ರೆ ಯಾವುದೇ ಶೋರೂಮ್ಗಳಿಲ್ಲ. ಅದಕ್ಕಾಗಿ ಇದ್ದದ್ದನ್ನೇ ಸರಿಯಾಗಿ ನಾವೇನ್ ಮಾಡ್ಬೇಕು, ಜಾಕಿ ಮಾಡ್ಕೋಬೇಕು. ಅದಕ್ಕಾಗಿ ಇಂಥ ವಿಚಾರಗಳನ್ನ ನಾವ್ ಯಾವಾಗ್ಲೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವೇನ್ ಮಾಡ್ತೀವಿ, ಯಾವುದು ತುಟ್ಟೋ ಅದು ಚಲೋ ಅಂತ ಅಂದ್ಬಿಡ್ತೀವಿ. ರಾಗಿ ಸೊಯ್ ಅದು ಏನಪ್ಪಾ ಅಂತಂದ್ರೆ ಅದು ಸರಿಯಲ್ಲ. ಯಾವುದು ಇನ್ನೊಂದು ಯಾವುದೋ ಒಂದು ಬಾಸುಮತಿ ಅಕ್ಕಿ ಬಹಳ ಭಾರಿ, ಅದನ್ನ ತಿನ್ಬೇಕಂತೀವಿ, ಹೌದಾ. ಅನ್ಪಾಲಿಷ್ಡ್ ಅಕ್ಕಿಗಳು ಬೇರೆ ಬೇರೆ ಬಾಯೊಳಗೆ ಬರೀ ಮೆತ್ತಗಬೇಕು ಅಂತವನ್ನೆಲ್ಲ ನೋಡ್ತೀವಿ. ಅದೇ ರಾಗಿ ಅದ್ಭುತ. ಇದು ನಮ್ಮ ಹಿರಿಯರು ರಾಗಿಯಿಂದ ಅನೇಕ ಏನಪ್ಪಾ ಅಂತಂದ್ರೆ ವ್ಯಂಜನಗಳನ್ನ ಮಾಡ್ತಾ ಇದ್ರು. ಅಂಥವುಗಳನ್ನ ಮತ್ತೆ ನಾವು ಏನ್ ಮಾಡಬೇಕು, ನಮ್ಮ ಪರಂಪರೆ ಕಡೆ ನಾವು ಮುಖ ಮಾಡಬೇಕು. ಆವಾಗ ಈ ರಾಗಿಯನ್ನು ಉಂಬುವನು ನಿರೋಗಿ ಎಂದೆನಿಸುವನು. ಅದಕ್ಕಾಗಿ ಆ ರಾಗಿ ಭೋಗಿಗಳಿಗಲ್ಲ, ಶ್ರಮಿಕರಿಗಾಗಿ, ಬಡವರಿಗಾಗಿ ಶಕ್ತಿಯನ್ನ ಸಂಪಾದಿಸಲಿಕ್ಕೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅದಕ್ಕಾಗಿ ಮಕ್ಕಳಿಗೂ ಸಹಿತ ರಾಗಿ ಗಂಜಿ, ರಾಗಿ ಮಾಲ್ಟ್ ಇವು ಬಹಳ ಒಳ್ಳೆಯದು. ನಮ್ಮ ಕಡೆ ಎಲ್ಲಾನು ಇತ್ತೀಚೆಗೆ ಏನೋ ಯಾವುದೇ ಒಂದು ಬೇಸಿಗೆಯಲ್ಲಿ ಸಮಾರಂಭಗಳಿದ್ರೆ ಇವತ್ತು ರಾಗಿ ಅಂಬ್ಲಿ ಅಂತ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅಂಥ ರಾಗಿಯನ್ನ ನಾವು ಬಳಸೋಣ, ನಿರೋಗಿ ಆಗೋಣ ಅಂತ ಹೇಳ್ತಾ, ಈಗ ನಾವು ಇನ್ನೊಂದು ಸರ್ವಜ್ಞ ಮೂರ್ತಿಯವರ ಏನಪ್ಪಾ ಅಂತಂದ್ರೆ ಒಂದು ವಚನವನ್ನ ನೋಡೋಣ. ಬಹಳ ಅದ್ಭುತವಾದಂಥ ವಚನ ಇದು. ಎಲ್ಲನೂ ಏನಪ್ಪಾ ಅಂತಂದ್ರೆ ನಾವು ಯಾವುದನ್ನ ಬೇಡ ಅಂತಿದ್ದೀವಿ ಅದನ್ನ ಮೊದಲೇ ಬೇಕು ಅಂತ ಹೇಳಿ ಹೋದ್ರು ನೋಡಿ. ಯಾಕಂದ್ರೆ ಇವತ್ತು ಬಹಳದು ಪ್ರಸ್ತುತದೆ. ಹೇಳ್ತಾರೆ, ನವಣಿಯನ್ನು ಉಂಬುವನು ಹವಣಾಗಿ ಇರುತಿಹನು, ಭವಣಿಗಳಿಗೆ ಅವನು ಒಳಬೀಳ. ಈ ಮಾತು ಟವಣವೆಲ್ಲೆಂದ ಸರ್ವಜ್ಞ. ನವಣಿಯನ್ನು ಉಂಬುವನು ಹವಣಾಗಿ ಇರುತಿಹನು, ಭವಣಿಗಳಿಗೆ ಅವನು ಒಳಬೀಳ. ಈ ಮಾತು ಟವಣವೆಲ್ಲಂದ ಸರ್ವಜ್ಞ.
ನೋಡ್ರಿ ಹೇಳ್ತಾರೆ ಆ ನವಣೆ, ಯಾಕಂದ್ರೆ ಈ ಕಿರುಧಾನ್ಯಗಳು ಸಿರಿಧಾನ್ಯಗಳು ಅದರಲ್ಲಿ ನವಣೆ. ಇವತ್ತಿನ ಮಕ್ಕಳಿಗೆ ನವಣೆ ಅಂದ್ರೆ ಏನ್ರಿ ಏನಂತ ಕೇಳ, ಡ್ಯಾಡಿ ವಾಟ್ ಈಸ್ ಮೆಂಟ್ ಬೈ ನವಣೆ ಅನ್ನುವಂಥ ಪರಿಸ್ಥಿತಿ ಬಂದಿದೆ ಇವತ್ತು. ಯಾಕಂದ್ರೆ ದೇ ನೋ ಓನ್ಲಿ ಪಿಜ್ಜಾ ಅಂಡ್ ಬರ್ಗರ್, ಇಟ್ಟೇ ಗೊತ್ತಾ ಮಕ್ಕಳಿಗೆ. ಯಾಕಂದ್ರೆ ಇವತ್ತು ಪರಿಸ್ಥಿತಿ ಬರೀ ಮೈದಾ ಮೈದಾ, ಸ್ವೀಟು, ಬೇಕರಿ, ಹೋಟೆಲು, ಇದು ಬಿಟ್ರೆ ಮಕ್ಕಳಿಗೆ ಈ ನವಣೆ ಅಂದ್ರೆ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ಸ್ಪೆಷಲ್ ಆಗಿ ಯಾವುದೋ ಒಂದು ಶೋರೂಮ್ ಮಾಡಿ ಚಿನ್ ತೋರಿಸ್ಬೇಕಾಗುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಯಾಕಂದ್ರೆ ಬೆಳೆಯೋದು ಕಡಿಮೆ ಆಗಿದೆ. ಯಾಕಂದ್ರೆ ಬರೀ ಗೋಧಿ ಬೆಳ್ಳತ್ಯಾರ ದುಡ್ಡಿಗಾಗಿ, ಅಕ್ಕಿ ಬೆಳ್ಳತ್ಯಾರ, ಕಬ್ಬ ಬೆಳಿಲತ್ಯಾರ, ಹೌದಾ? ಆದ್ರೆ ಈ ನವಣೆಯನ್ನ ನಾವೆಲ್ಲ ಮರೆತು ಬಿಟ್ಟಿದ್ದೀವಿ. ಆದ್ರೆ ಮತ್ತೆ ಇವತ್ತು ನಾನು ಅನೇಕ ಫಿಸಿಷಿಯನ್ಸ್ಗಳನ್ನ ನೋಡಿನಿ ನಾನು. ಈಗ ತಮ್ಮ ಏನಪ್ಪಾ ಅಂತಂದ್ರೆ ಹಾಸ್ಪಿಟಲ್ನಲ್ಲಿ ಯಾಕಂದ್ರೆ ಅನೇಕ ಇವತ್ತು ಎಷ್ಟು ಇನ್ಸುಲಿನ್ ಡೋಸ್ ಕೊಟ್ರು ಶುಗರ್ ನಾರ್ಮಲ್ ಬರುವಾತ್. ಅದಕ್ಕೆ ಅವ್ರು ಏನು ತಿಳ್ಕೊಂಡ್ರು, ಅವರು ಈಗ ಸದ್ಯಕ್ಕೆ ನೆಟ್ನಲ್ಲೆಲ್ಲ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅನೇಕ ತಜ್ಞರು ನವಣೆಯ ಬಗ್ಗೆ ತಮ್ಮ ಆವಿಷ್ಕಾರಗಳನ್ನ, ತಮ್ಮ ರಿಸರ್ಚ್ಗಳನ್ನ ಮುಂದಿಡ್ತಾ ಇದ್ದಾರೆ. ಆ ಕಿರುಧಾನ್ಯಗಳನ್ನ ತಿಂದ್ರೆ ಗಂಭೀರ ಕಾಯಿಲೆಗಳು ದೂರ ಆಗ್ತಾ ಇದೇವಂತ. ಯಾಕಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಾ ವಿಚಾರಗಳು ನೋಡ್ಲಿಕ್ಕೆ ಸಿಗ್ತದೆ. ಅನೇಕ ತಜ್ಞ ಆಯುರ್ವೇದ ವೈದ್ಯರು ಇವತ್ತು ತಮ್ಮ ಹಾಸ್ಪಿಟಲ್ನಲ್ಲಿ ಅವ್ರ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರಿತಾ ಇದ್ದಾರೆ 2 kg ನವಣೆ. ನೋಡಿದೀನಿ ನಾನು, ನಮ್ಮ ಊರಿನಲ್ಲೇ ನಾನು ನೋಡಿದ್ದೇನೆ. ಅದಕ್ಕಾಗಿ ಬಂಧುಗಳೇ, ಆ ನವಣೆ ಸರ್ವಜ್ಞ ಮೂರ್ತಿಗಳು ಅವಾಗ ನೋಡ್ರಿ ಎಲ್ಲ ಹೆಸರು ಮಾಡಿದ್ರು, ಅವಾಗನು ಹೆಸರು ಮಾಡಿದ್ರು. ಈಗ ನಾವು ಬಹಳ ಎಚ್ಚರ ಬೇಕಾಗಿದೆ. ನವಣೆಯನ್ನು ಉಂಬೋನು ಹವಣ ಆಗಿ ಅಂದ್ರೆ ಆರಾಮಾಗಿರ್ತಾನಂತ. ಅವನಿಗೆ ಯಾವುದೇ ಇಂಡೈಜೆಷನ್ ಇರೋದಿಲ್ಲ, ಅವನಿಗೆ ಜಾಯಿಂಟ್ ಪೇನ್ ಇರೋದಿಲ್ಲ, ಮಲಬದ್ಧತೆ ಅನ್ಕ ಅವನಿಗೆ ಇರೋದೇ ಇಲ್ಲ ನವಣೆಯನ್ನು ತಿಂದ್ರೆ. ಆ ನವಣೆಯನ್ನು ಉಂಬುವನು ಹವಣಾಗಿ ಇರುತ್ತಿಹನು, ಬವಣೆಗಳಿಗೆ ಅವನು ಒಳಬೇಳ. ಬವಣೆ ಅಂದ್ರೇನು? ತಾಪತ್ರಯ, ತ್ರಾಸ, ತೊಂದರೆ. ಅವನಿಗೆ ಯಾವುದೇ ತೊಂದರೆಗಳು, ಕಾಯಿಲೆಗಳು ಅವನ್ನ ಬಾಧಿಸೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ಮಾತು ತವಣವೆಲ್ಲಂದ ಸರ್ವಜ್ಞ, ಇದು ಸುಳ್ಳಲ್ರಪ್ಪ, ನಾ ಖರೆನ ನಿಮ್ಗೆ ಹೇಳತ್ತೀನಿ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಅಷ್ಟು ಗಟ್ಟಿಯಾಗಿ ಏನು ಆ ಸರ್ವಜ್ಞ ಮೂರ್ತಿಗಳು. ಎಂಥ ವೈದ್ಯರಿದ್ರು ಹೇಳ್ರಿ, ಎಲ್ಲ ಫೀಲ್ಡ್ನಲ್ಲಿ ನಾವು ಕೈ ಆಡಿಸ್ಬಿಟ್ರು. ಎಲ್ಲ ನೀವು ಆ ವಚನಗಳನ್ನ ನೋಡಿದ್ರೆ ಎಷ್ಟು ಜ್ಞಾನ ಇತ್ತು ಸರ್ವಜ್ಞ ಮೂರ್ತಿಗಳಿಗೆ ಅಂತ. ತನ್ನನ್ನು ತಾನು ಹೇಳ್ಕೊಂಡ್ರು ನಾನು ಸರ್ವಜ್ಞ ಅನ್ನುವಂಥ ವಿಚಾರವನ್ನು ಹೇಳಿದರು. ಯಾಕಂದ್ರೆ ಪರಮಾತ್ಮನ ನಾವು ಸರ್ವಜ್ಞ ಅಂತ ತಿಳ್ಕೊಂಡಿದ್ದೀವಿ, ಇವರು ನಾನೇ ಸರ್ವಜ್ಞ ಅಂತ ಹೇಳಿದ್ರು. ಯಾಕಂದ್ರೆ ನಮ್ಮ ಪಾಲಿಗೆ ಅವರು ಖರೆ ಸರ್ವಜ್ಞ. ಯಾಕಂದ್ರೆ ನವಣೆಯನ್ನು ಉಂಬುವನು ಹವಣಾಗಿ ಇರುತ್ತೀಹನು, ಬವಣೆಗಳಿಗೆ ಅವನು ಒಳಬೀಳ. ಈ ಮಾತು ಟವಣವಿಲ್ಲಂದ ಸರ್ವಜ್ಞ ಅನ್ನುವಂಥ ಮಾತನ್ನ ನಾವು ತಿಳ್ಕೋಬೇಕು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ನವಣೆಯನ್ನ ನಾವು ಇನ್ನು ಮುಂದಾದರೂ ಬಳಸೋಣ.